20ನೇ ಶ್ಲೋಕದ ವಿಸ್ತಾರವಾಗಿ ವಿಚಾರ ಮಾಡ್ತಾ ಇದ್ವಿ. ಅಲ್ಲೇ ನಾವು ಅನ್ಯ ದೇವತಾ ಭಕ್ತರು ಯಾರು, ನಿರಾಕಾರ ನಿರ್ಗುಣ ಪರಮಾತ್ಮನ ಭಕ್ತರು ಯಾರು ಅದನ್ನ ವಿಚಾರ ಮಾಡ್ತಾ ಇದ್ವಿ. ಈಗ ಅನ್ಯ ಭಕ್ತರದನ್ನ ಹೇಳಿದ್ವಿ. ಮುಂದುವರಿಸ್ತಾ ಹೇಳ್ತಾರೆ ನೋಡ್ರಿ. ಅಂಡ್ ಬಿಕಾಸ್ ಆಫ್ ದಿಸ್ ಡಿಸೈರ್ ವಾಟ್ ಹ್ಯಾಪನ್ಸ್, ಈ ಒಂದು ಆಶೆ ಇರುವುದರಿಂದ ಏನಾಗ್ತದ ಅಂತ, ಕೃತಜ್ಞಾನ, ಯಾರ ಜ್ಞಾನವು ಅಪಹರಿಸಲ್ಪಟ್ಟಿದೆಯೋ ಅಂದಿವಲ್ಲ, ದೇರ್ ಡಿಸ್ಕ್ರಿಮಿನೇಟಿವ್ ಪವರ್ ಈಸ್ ಸ್ಟಟಿಫೈಡ್. ಹಿಂಗ ನಮ್ಮ ದೇವರು ಹೆಚ್ಚು, ನಿಮ್ಮ ದೇವರು ಕಮ್ಮಿ ಅನ್ನುವಂಥವ್ರು ಏನು ಅನ್ಯ ದೇವತಾ ಭಕ್ತರು ಅವರಲ್ಲ, ಅವರಲ್ಲಿ ಏನಾಗ್ತದೆ ಅಂದ್ರೆ ಆ ವಿವೇಕ ಶಕ್ತಿ ಹರಡಾಗ್ತದೆ, ಕಳು ಮಾಡಿಬಿಡ್ತದ ಮಾಯಾ ವಿವೇಕ ಶಕ್ತಿಯನ್ನ ಹರಣ ಮಾಡಿಬಿಡ್ತದೆ. They cannot give lasting happiness. Why do they say that there is a discriminative power is blunted? If they think a little bit, they can easily know that even if the finite desires are fulfilled, they cannot give lasting happiness. ನೋಡ್ರಿ, ನಿಮ್ಮ ಒಂದು ಏನೋ ಪರಿಚ್ಛಿನ್ನವಾದ ಬಯಕೆಯನ್ನ ಆ ದೇವತೆಗಳಿಗೆ ಈಡೇರಿಸ್ಯಾವಂದ್ರೆ ಅವು ಶಾಶ್ವತವಾದಂತ ಬಯಕೆಯನ್ನು ಕೊಟ್ಟಾವೆ. ನಿಮ್ಗೆ ಬಯಕೆಯನ್ನು ಈಡೇರಿಸ್ಯಾವೆ, ನೀವು ವಿಚಾರ ಮಾಡ್ರಿ. ಬಿಕಾಸ್ ದೋಸ್ ಆಬ್ಜೆಕ್ಟ್ಸ್ ಆಫ್ ಡಿಸೈರ್ ವಿಲ್ ಗೋ ಅವೇ. ಇವತ್ತು ಏನ್ ಬರ್ತಾವ ಸಿಕ್ಕಾವಲ್ಲ ಆ ದೇವತೆಗಳನ್ನ ಪೂಜೆ ಮಾಡಿದ್ಮ್ಯಾಗ, ಅವು ವಸ್ತುಗಳು ಇವತ್ತು ನಿಮ್ಮಲ್ಲಿ ಅದಾವ ನಾವು ಇಲ್ಲ. ವೈ ಇಟ್ ವಿಲ್ ಗೋ ಅವೇ? ಯಾಕೆ ಹೋಗ್ತದ? ಬಿಕಾಸ್ ದೇ ಆರ್ ಫೈನೈಟ್. ಅವು ಪರಿಚಯ ಅದಾವ, ಅವು ಬಂದ್ ಹೋಗೋ ಸ್ವಭಾವ ಅದಾವ ವಸ್ತುಗಳು ಎಲ್ಲ. They can give me only a temporary fulfillment. ಕ್ಷಣ ಮಾತ್ರ ಸುಖವನ್ನು ಕೊಟ್ಟು ಹೋಗ್ತಾವ ವಿಷಯ ಭೋಗ ಭಾಗ್ಯಗಳು. ಶಾಶ್ವತವಾದ ಭೋಗ ಭಾಗ್ಯವನ್ನು ಕೊಡುವುದಿಲ್ಲ. ವಿಚಾರ ಮಾಡ್ರಿ ಆತ್ಮೀಯರೇ, ನಮಗ ಸುಖ ಹೆಂಗ್ ಎಂತ ಬೇಕಾಗೈತಿ? ಶಾಶ್ವತ ಬೇಕಾಗೈತೋ ಏನ ಒಂದು ಕ್ಷಣ ಸುಖ ಕೊಟ್ಟು ಹೋದ್ರೆ ಸಾಕು? ನಮಗೆ ಶಾಶ್ವತ ಸುಖ ಬೇಕಾಗೈತಿ. ಹಂಗಂದ್ರೆ ನಾವ್ ಏನ್ ಮಾಡ್ಬೇಕು? ಈ ಅನ್ಯ ದೇವತೆ ಭಕ್ತಿಯನ್ನು ಬಿಡಬೇಕು. ಒಂದಿಲ್ಲ ಒಂದ್ ದಿವಸ ಬಿಡಬೇಕಾಗ್ತದ. The fulfillment will last long, will not last long. They do not have that far-sightedness. ಈ ಭೋಗ ಭಾಗ್ಯಗಳಲ್ಲಿ ನಿಮಗೆ ನಿರಂತರ ಆನಂದ ಕೊಡುವಂತ ಸಾಮರ್ಥ್ಯ ಇಲ್ಲ. Their Vrtajnana means these people are short-sighted people. ಈ ವಿಷಯಗಳ ಸಿಕ್ಕರೆ ಸಾಕು ಅನ್ನುವಂತ ಜನ ಏನಂತಾರೆ ಇವರಿಗೆ? ವೃತಜ್ಞಾನ. ಅಂದ್ರೆ ಅವ್ರ ವಿವೇಕ ಶಕ್ತಿಯನ್ನ ಹರಣ ಮಾಡಿದಂತಾವು. ಯಾರ ಜ್ಞಾನ ಶಕ್ತಿ ಏನಾಗಿದೆ? ವೃತಜ್ಞಾನ ಅಪಹರಿಸಲ್ಪಟ್ಟಿದೆಯೋ. ಹೂ ಕೆನಾಟ್ ಸಿ ಬಿಯಾಂಡ್ ದೇರ್ ನೋಸ್. ನನ್ನ ಮೂಗಿನ ತುದಿಗೆ ನೋಡುವಂತವ್ರು ಇವರೆಲ್ಲ ಸ್ವಾರ್ಥಿಗಳು, ವಿಶಾಲವಾದಂತ ಮನೋಭಾವನೆ ಇಲ್ಲದವರು ಅಂತ ಅರ್ಥ. ದೇರ್ ಫೋರ್ ಕೃತಜ್ಞಾನ ಮೂಢಾಹ, ಮೂರ್ಖರು ಅಂತ. ಅಲ್ಪ ಬುದ್ಧಿಮಾನ್, ಅಲ್ಪ ಬುದ್ಧಿವಂತರು. ಮಂದ ಬುದ್ಧಿವಂತರು ಅಥವಾ ಬುದ್ಧಿ ಕಡಿಮೆ ಇರೋರು ಅನ್ಯ ದೇವತಾ ಪ್ರಪದ್ಯಂತೆ. ದೇ ಆರ್ ಸಕಾಮ ಭಕ್ತ. ಇವರೆಲ್ಲರೂ ಸಕಾಮ ಭಕ್ತರದಾರ. ಇದನ್ನು ಗುರುತಿಸಿದ ಮೇಲೆ ಅವರು ತಮ್ಮ ಆಧ್ಯಾತ್ಮಿಕ ಸಾಧನೆಗಾಗಿ ಇದನ್ನ ಒಂದ್ ದಿವಸ ಇದನ್ನ ಬಿಡಬೇಕಾಗ್ತದ. ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಹೊರಬೇಕು ಅನ್ನುವಂತ ನಿಷ್ಕಾಮ ಭಕ್ತರ ಆಗ್ಬೇಕಾಗ್ತದ. ಈಗ ವಿಚಾರ ಮಾಡ್ರಿ, ನಾವು ಇಲ್ಲಿ ಮಠ ಏನ್ ನಾವ್ ಜೀವನದಾಗ ಏನ್ ಉಂಡೇವಿ, ಉಂಡೇವ ಏನ್ ಬೇರೆ ಬೇರೆ ಉಂಟಾಗತ್ತೇವೆ ದಿವ್ಸ? ಹೋಳಿಗೆ ಮಾಡ್ಯಾರ ಬಹಳ ರುಚಿಯಾಗ್ಯಾವಂತಾರಲ್ಲ, ಅವತ್ತ ಉಂಡಿರ ಅದಕ್ಕಿಂತ ಮೊದಲು ಉಂಡಿರೋ? ಈ ಸಲ ನಮ್ ಹೊಲದಾಗ ನಾವು ಹೆಸರು ಕಾಳು ಬಂದಾವು, ಏನ್ ರುಚಿ ಅದಾವ ಕಾಳು ಅಂತೀವಿ. ಹೆಸರು ಕಾಳು ಮೊದಲು ಉಂಡಿರೋ ಇಲ್ಲ? ಉಂಡಿರ್ತೇವಲ್ರಿ. ಮತ್ತೆ ಉಂಡ ಮತ್ತ ಅವನ ಶ್ರೇಷ್ಠ ಅನ್ಕೋತ ಹೊಂಟೇವಲ್ಲ, ಎಲ್ಲಿ ಮಠ ಇದು ಹಂಗ ಅನ್ಕೋತ ಹೋಗುದು. ಉಂಡಿದ್ದ ಉಣ್ಣೋದು, ಬೀಸುದು ಮತ್ತು ಚಲೋ 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 ಅನ್ಕೋತ. ಉಳ್ಳಾದ ಉಂಡಿದೇನು ಒಮ್ಮೆ
ಒಮ್ಮೆ ಉಣ್ಬೇಕು, ಉಣ್ಲಾರ್ದ ಉಂಡ್ರೆ ಇನ್ನೊಮ್ಮೆ ಊಟ ಮಾಡಕ ಬಯಸಿರ್ಬಾರ್ದು ಅಂತ ಜ್ಞಾನವನ್ನ ಪಡೆಯಿರಿ ಅಂತ ಗೊತ್ತಾಗ್ತದೆ ಮುಂದೆ. ಅದಕ್ಕೆ ಬೇಕು ನಿರಾಕಾರ ನಿರ್ಗುಣ ಪರಮಾತ್ಮ, ನಿಷ್ಕಾಮ ಭಕ್ತಿಯಿಂದ ಮಾಡುವಂತ ಪರಮಾತ್ಮ ಬೇನ ತಿಳಿದ್ರೆ ಅದು ಸಾಧ್ಯ ಆಗ್ತದೆ. ಆದ್ದರಿಂದ ನಮ್ಮ ಸಾಧನೆಗಳೆಲ್ಲ ನಾವು ನಾಳೆಯಿಂದ ಬದಲಿ ಮಾಡ್ಕೋಬೇಕು. ಪರಿಚ್ಛಿನ್ನವಾದಂತ ದೇವತೆಗಳನ್ನು ಭೋಗ ಏನು ಅವ್ರಿಗೆ ಪ್ರಾರ್ಥನೆಯನ್ನು ಮಾಡಿ ಅವುಗಳಿಂದ ಪಡೆದಂತ ಭೋಗಗಳು ಅಶಾಶ್ವತ ಅದಾವ, ಅವು ನಿತ್ಯವಾದ ಸುಖವನ್ನು ಕೊಡುವುದಿಲ್ಲ ಅಂತ ಗುರುತಿಸುತ್ತಾವಲ್ಲ, ಅವಾಗ ಅವ ನಿಷ್ಕಾಮ ಭಕ್ತ ಆಗ್ಲಿಕ್ಕೆ ಬರ್ತದೆ. ಮೊದಲು ಎಲ್ಲರೂ ಸಕಾಮಿಗಳೇ. When once you seek finite answer to bhakti, you have to follow all the rules of puja. ಇನ್ನೊಂದು ಹೇಳ್ತಾರ ಕೇಳ್ರಿ, ಸಕಾಮ ಭಕ್ತಿ ಮಾಡುವಂತವ ಅಲ್ಲಿ ಭಕ್ತನಾದಂತವ ಏನೇನು ನಿಯಮಗಳನ್ನ ಪಾಲಿಸಬೇಕು ಅವು ಎಲ್ಲವನ್ನ ನಿಯಮಗಳನ್ನ ಪಾಲಿಸಿದ್ರೆ ಮಾತ್ರ ಫಲ ಬರ್ತದೆ. ಕಂಡೀಷನ್ಸ್ ಆರ್ ಮೆನಿ. ಯಾಕೆ ನಿಮ್ಗೆ ಲಾಭಕ್ಕಾಗಿ ಬೆನ್ನ ಹತ್ತೀರ ಅಂತಂದ್ರೆ ನಿಮ್ಗೆ ಅಲ್ಲಿ ಫಲ ಬರ್ಬೇಕಂದ್ರೆ ಕೆಲವೊಂದು ನಿಯಮ ಅದಾವ, ಆ ನಿಯಮಗಳನ್ನ ಪಾಲಿಸಬೇಕು. There are so many conditions. ಬಹಳ ಕಂಡೀಷನ್ ಅದಾವಲ್ಲಿ. So they will say you have to do puja at a particular time. ಆ ಶಾಸ್ತ್ರದಾಗ ಪಂಚಾಂಗ ತೆಗೆದು ಯಾವ ಟೈಮ್ 8, 7 ಅಂದ್ರಂದ್ರ ಆ ಟೈಮಿಗೆ ಪೂಜೆ ಮಾಡಿದ್ರೆ ನಿಮ್ಗೆ ಫಲ ಬರ್ತದೆ. ಆ ಟೈಮ್ ಬಿಟ್ಟು ನೀವು ಮಾಡಿದ್ರಂದ್ರೆ ಫಲ ಬರುವುದಿಲ್ಲ. ಅಕ್ಕಿ ಕಾಳು 12-24 ಅಂತಿರ್ತಾರ, ಆ 12-24 ಅಕ್ಕಿ ಕಾಳು ಬೆಳಬೇಕು ಆತ್ಮೀಯರೇ. ಸಕಾಮದಾಗ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಬಾಳ ಅದಾವೆ. ಗಂಡ ಹೆಂಡತಿ ಸುಖದಿಂದ 100 ವರ್ಷ ಬದುಕಬೇಕು ಅಂತ ಸಕಾಮದಿಂದ ಮಾಡಾಕತ್ತೀರಿ ಮದುವೆ ಅಂದ್ರೆ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಮುಹೂರ್ತ ತೆಗೆದಿರ್ತಿರಲ್ಲ, ಆ ಮುಹೂರ್ತ 12-24 ಅಂದ್ರೆ 12-24 ಅಕ್ಕಿ ಕಾಳು ಬೆಳಬೇಕು. ಒಳಗಿನ ಅಕ್ಕಿ ಕಾಳು ಆಗ್ಯಾವ್ರಿ, ಆ ದೈವದ ಅಕ್ಕಿ ಕಾಳು ಯಾವಾಗ ಬಿದ್ರೆ ಏನ್ ನಡೀತಿತ್ತು? ಯಾಕ ಫಲ ಬರ್ಬೇಕು. ನಾಳೆ ಅವ್ರ ಗಂಡ ಹೆಂಡತಿ ಜೀವನ ಸುಗಮವಾಗಿ ನಡೀಲಿಕ್ಕಿಲ್ಲ. ಇದು ತಲೆಗೆ ಇರ್ಬೇಕು, ಇವೆಲ್ಲ ವಿಚಾರ ಇರ್ಬೇಕು. ಅನ್ಯ ದೇವತಾ ಉಪಾಸನೆ ಮಾಡ್ತೀರಿ, ಅನ್ಯ ದೇವತಾ ಉಪಾಸನೆ ಮಾಡಿ ಹೊರತಾಗ ಅಲ್ಲಿ ಏನೇನು ಕಂಡೀಷನ್ ಅದಾವು ತಿಳ್ಕೊಂಡ್ರೆ ಏನು ಇಲ್ಲ. You have to go to that temple, you have to take one time, 2 times or 3 times, all these, and you have to go for the 7 weeks. I do not know, you know better. ಒಂದ್ ಯಾವ್ದಾರ ದೇವಸ್ಥಾನಕ್ಕೆ ಹೋದ್ವಿ, ಬೇಡಿಕೆ ಈಡೇರ್ಬೇಕು ಅಂದ್ರೆ ಒಂದೇ ಸಲ ಹೋದ್ರೆ ಆಗುದಿಲ್ಲ, 5 ಸಲ ಹೋಗ್ಬೇಕು, 7 ಸಲ ಹೋಗ್ಬೇಕು ಅಂತ ನೇಮ ಅದಾವು. ಇವು ನೇಮ ಪಾಲಿಸಿದ್ರೆ ಆ ದೇವತೆ ನಿಮಗ ಅನುಗ್ರಹ ಮಾಡ್ತಾರೆ. There are so many temples, particular day there are. ಇನ್ನೊಂದು ಕೆಲವೊಂದಿಷ್ಟು ದೇವತೆಗಳು ಹಿಂಗದಾವ. ಅವರು ಸೋಮವಾರ ದಿವಸ ಶಿವನ ಗುಡಿ, ಮಂಗಳವಾರ ದಿವಸ ಯಲ್ಲಮ್ಮನ ಗುಡಿ, ಗುರುವಾರ ದಿವಸ ರಾಯನ ಮಠ, ಶನಿವಾರ ದಿವಸ ಹನುಮಪ್ಪನ ಗುಡಿ, ಹಿಂಗ ಒಂದು ವಾರಕ್ಕ ಒಂದೊಂದು ದೇವತೆ ಅಲ್ಲಿ ಇರ್ತಾವ. ಉಳಿದ ದಿನ ಅವರು ಡ್ಯೂಟಿ ಹೋಗಿರ್ತಾರಂತ ದೇವತೆಗಳು. ಅವೆಲ್ಲ ನೇಮ ಗೊತ್ತದಾಗಿಲ್ಲ, ಮತ್ತೆ ಆ ನೇಮ ಹಿಡ್ಕೊಂಡು ಮಾಡ್ಬೇಕು ಅಂದ್ರೆ ಫಲ ಬರ್ತದ. And if the wedding of son or daughter is desired, you have to go to that temple, give a mala and keep one mala with you. Do not ask Swamiji, how do you know? I have not tried that. Therefore, this mala you keep, and that mala made for the wedding, and exchange that mala, so etc. etc. So many things are there. Raporo. ಆ ನಿಯಮಗಳಿಗೆ ಅನುಗುಣವಾಗಿ ನೀವು ಮಾಡಿದ್ರೆ ಆ ಭಕ್ತಿ ಆ ಫಲ ಬರ್ತದೆ. ಸಕಾಮದೊಳಗ ಬಹಳ ಕಂಡೀಷನ್ ಅದಾವ. ಈಗ ಹೋಗಿ ಒಂದೇ ದಿವಸ ಕೈ ಮುಗಿದ್ ಬಂದಿ ಫಲ ಆಗ್ಲಿಲ್ರಿ ಅಂತಂದ್ರೆ ಅದು 7 ದಿನ ಹೋಗ್ಬೇಕು, 7 ಸಲ ಹೋಗ್ಬೇಕು, 7 ಅಮಾಸೆ ಹೋಗ್ಬೇಕು. ಈಗ ನೇಮ ಇರ್ತಾವಂತಾನು, ನೀವು ಮಾಡಿದ ನೇಮವು. ಸೊ ದೇರ್ಫೋರ್ ಎವ್ರಿ ರೂಲ್ ಯು ಹ್ಯಾವ್ ಟು ಅಬ್ಸರ್ವ್. ಆಹಾರ ನಿಯಮ, ನೈವೇದ್ಯ ನಿಯಮ, ವಿಚ್ ಡಿಟಿ ವಿಲ್ ಲೈಕ್ ವಿಚ್ ಪರ್ಟಿಕ್ಯುಲರ್ ನೈವೇದ್ಯ, ಯಾವ ದೇವತೆಗೆ ಯಾವ ಆಹಾರ ಒಯ್ಬೇಕು. ಗಣಪತಿಗೆ ಮೋದಕ ಇಷ್ಟ, ಅದ ಆಹಾರ ಮಾಡಬೇಕು. Not only that, they will say which particular dress should be given and what color. ನೋಡ್ರಿ, ಯಾವ ದೇವತೆಗಳಿಗೆ ಯಾವ ಕಲರ್ ಡ್ರೆಸ್ ಉಡಿಸ್ಬೇಕು ಅನ್ನೋದು ನೇಮ ಅದಾವ. ನವಗ್ರಹಗಳಿಗೆ ಆ
ಬೇರೆ ಬೇರೆ ಕಾಳು ಅದಾವ, ಬೇರೆ ಬೇರೆ ಇವು ಅದಾವ, ಏನು ಡ್ರೆಸ್, ಕಲರ್ ಡ್ರೆಸ್ ಅದಾವ. ಇವೆಲ್ಲ ನಾವು ನಿಯಮಗಳನ್ನ ಮಾಡಿದ್ರೆ ನಮಗ್ ಫಲ ಬರ್ತದ ಆತ್ಮೀಯರೇ, ಇಲ್ಲಾಂದ್ರೆ ಫಲ ಬರುದಿಲ್ಲ. ನಮ್ಮಲ್ಲಿ ಒಬ್ಬವ ಉಪವಾಸಕ ಇದ್ದ, ಅವನ ಹೆಸರು ಹೇಳುದಿಲ್ಲ, ಈಗಿಲ್ಲವ. ಉಪವಾಸಕ ಇದ್ದ, ಬಹಳ ಫೇಮಸ್ ಆಗಿದ್ದವ. ಅವನ ಹತ್ರ ಬಹಳ ಮಂದಿ ಹೋಗ್ತಿದ್ರು. ಇಲ್ರಿ ನಮ್ಗ್ ಗಂಡು ಮಗು ಆಗಿಲ್ಲ, ಗಂಡು ಮಗು ಈ ಪೂಜೆ ಮಾಡು, ಗಂಡು ಮಗು ಆಕೈತಿ ಹೋಗೋದು. ಇಲ್ರಿ ನಮ್ಗ್ ಹಂಗಾಗೈತಿ, ಏನ್ ಹೊಲಕ್ ಏನ್ ಬಿತ್ಬೇಕು, ಮ್ಯಾಗಿನ ಹೊಲಕ್ ಗೊತ್ತಾಗಿಲ್ಲ, ಈ ಮ್ಯಾಗಿನ ಹೊಲಕ್ ಇದ್ ಬಿತ್ತು ಹೋಗು. ಏನ್ ಬೇಕಾಗೆಲ್ಲ ಅವ್ನ್ ಕೇಳಕ್ ಹೋಗಿತ್ತ ಮಂದಿ. ಆಮ್ಯಾಗ ಒಂದ್ 50 ಮಂದಿಗೆ ಹೇಳಿದ್ದ ಗಂಡು ಮಗು ಹಾಕತ್ತಂತ ಹೇಳಿದ, 100 ಮಂದಿಗೆ ಹೇಳಿದ 50 ಮಂದಿಗೆ ಹಾಕಿತ್ತಲ್ಲ, ಅವ್ನ ಭಕ್ತರ, ಅವ್ರು ಕಾಯಂ ಭಕ್ತರು. ಇನ್ನು 50 ಮಂದಿ ಏನ್ ಬರ್ತಿದ್ರಲ್ಲ, ಅಪ್ಪರ ನಮಗ್ ಗಂಡು ಮಗು ಆಗ್ತದ ಅಂತ ಹೇಳಿದ್ರಿ, ನಿಮ್ಗೆ ಹೆಣ್ಣು ಮಗು ಆಗ್ತಲ್ರಿ ಯಾಕ ಅಂತ ಕೇಳಿ. ಅವಾಗ ಅವ ಹೇಳ್ತಿದ್ದ, ನಾನ್ ನಿನ್ಗೆ ಏನ್ ಮಾಡಿದ್ದೆ, ಏನ್ ಹೇಳಿದ್ದೆ ಪೂಜೆ ಮಾಡಕ್? ಇಲ್ರಿ ಹಿಂಗ ನಿಮ್ ಮನಿ ದೇವ್ರು ಯಾವ್ದಂತ ಕೇಳಿದ್ರಿ, ನಾವ್ ಇಂಥ ದೇವ್ರ ಅಂತ ಹೇಳಿದ್ವಿ, ಆ ದೇವ್ರ ಸೋಮವಾರಕ್ಕೊಮ್ಮೆ ಹಿಂಗ 7 ದಿವಸ 7 ವಾರ ಪೂಜೆ ಮಾಡಂತ ಹೇಳಿದ್ರಿ, 7 ವಾರ ಪೂಜೆ ಮಾಡಿದ್ವಿ. ಅದ ಹೆಂಗ್ ಮಾಡಿದ್ರಿ? ಇಲ್ರಿ ನಾವು ಮೊದಲು ಕುಂಕುಮ ಹಚ್ಚಿದ್ವಿ, ಆಮ್ಯಾಗ ನಾವು ಅಂಗಾರ ಹಚ್ಚಿದ್ವಿ, ಆಮ್ಯಾಗ ಉದಿನ ಕಡ್ಡಿ ಬೆಳಗಿದ್ವಿ. ಹೌದಾ? ಮತ್ ನಾ ನಿಮ್ಗೆ ಏನ್ ಹೇಳಿದ್ದೆ? ಮೊದಲು ಕುಂಕುಮ ಹಚ್ಚಕ್ ಹೇಳಿದ್ದೆ, ಏನು ಬಣ್ಣ ಹಚ್ಚಕ್ ಹೇಳಿದ್ದೆ? ಮೊದಲು ಬಣ್ಣ ಹಚ್ಚಕ್ ಹೇಳಿದ್ದ, ನೀ ಕುಂಕುಮ ಹಚ್ಚಿದ ಹಿಂಗಂದ್ರೆ ಒಂದಿಷ್ಟು ಮಂದಿ ಹೊರ ಕಳ್ಸವ. ಇನ್ನೊಂದ್ ಒಂದಿಷ್ಟು ಮಂದಿ ಏನ ನಾವ ಉದಿನ ಕಡ್ಡಿ ಬೆಳಗಿದಲ್ಲ, ಹೆಂಗ್ ಬೆಳಗಿದಿ? ಹಿಂಗ್ರಿ ಹಿಂಗ್ ಬಲಕ್ನಿಂದ ಎಡಕ್ ಬೆಳಗ್ತಾರ ಕೆಲವೊಂದು ಉದಿನ ಕಡ್ಡಿ. ನಾವ್ ಹಿಂಗ್ ಬೆಳಗಿದ್ವಿ, ಅದೇ ಮತ್ತೆ ಬಲ ಇದಕ್ಕಲ್ಲ ಎಲ್ಲ ಆಗ್ತದೆ, ಹಿಂದೆ ಹೆಂಗ್ ಮಗ ಹಾಕೈತಿವೋ, ಎಡಕ್ನಿಂದ ಬಲಕ್ ಬೆಳಗ್ಬೇಕು ಉದಿನ ಕಡ್ಡಿ. ಎಡ ಇದ್ದಿದ್ದು ಬಲ ಆಗ್ಲಪ್ಪ, ಎಡ ಇದ್ದಿದ್ದು ಬಲ ಆಗ್ಲಪ್ಪ ಅಂತ ಪ್ರಾರ್ಥನೆ ಮಾಡಿ ಉದಿನ ಕಡ್ಡಿ ಹಿಂಗ್ ಬೆಳಗ್ಬೇಕು, ಅಂದ್ರೆ ಫಲ ಆಗ್ತೈತಿ. ಮತ್ತೆ ತಪ್ಪ ಮಾಡಿ ಅದಕ್ಕೂ ಆಗಿಲ್ಲ, ಅದು ಗಂಡು ಮಗು ಆಗಿಲ್ಲ. ಈ ಪುಣ್ಯಾತ್ಮನ ಮಂದಿಗೆ ನಮ್ಮದು ಒಂದಿಷ್ಟು ಡ್ಯೂಟಿ ಮಾಡೋ ಪ್ರಸಂಗ ಬಂದಿತ್ತು ಆ ಒಂದು ಊರಾಗ. ಇದ ಪುಣ್ಯಾತ್ಮ ಪೋಲಿಯೋ ಹಾಕಸ್ರಿಪ್ಪ ಅಂದ್ರ ಹೆಣ್ಮಕ್ಳು ಬಗಲಾಗ ಕೂಸಿಟ್ಕೊಂಡು ಹಿತ್ತಲ್ ಬಾಗಿಲೇ ಓಡೋರು ಹೊಲ್ದಾಗ, ಅಂತ ಊರವ್ರು. ಅವಾಗ ನಾವು ನಮ್ಮ ಡಾಕ್ಟರು, ನಮ್ಮ ಸಿಸ್ಟರು ಎಲ್ಲಾರು ಹೋದ್ವಿ ಅಂದ್ರೆ, ನಮ್ಮ ಮುಂಚೆ ಬಾಗಿಲೇ ಹೋಗಿ ನಿಮ್ ಮನ್ಯಾಗ ಒಂದು 5 ವರ್ಷದ ಒಳಗಿನ ಮಗು ಅದ, ಪೋಲಿಯೋ ಹಾಕಿಸ್ರಿ ಅಂತ ಹೋದ್ರೆ ಅವ್ರ ಹಿತ್ತಲ ಬಾಗಿಲೇ ಕೂಸ್ ತಗೊಂಡು ಹೊಲ್ದಾಗ ಓಡ್ ಹೋಗ್ತಿದ್ರು. ಅದಕ್ಕೆ ಏನ್ ಮಾಡ್ಬೇಕು? ಈ ಊರಾಗ ಬರೀ ಪೋಲಿಯೋ ಹಾಕ್ಸಕ್ಕೆ ಬಾಯಾಗ ಹಾಕು ಹನಿ, ಅದನ್ನ ಬ್ಯಾಡ್ ಅಂತಾರಲ್ಲ, ಏನ್ ಮಾಡ್ಬೇಕು ಇವ್ರಿಗೆ? ಸರ್ಕಾರದವ್ರು ಏನ್ ಮಾಡಿದ್ರು, ಒಂದು OTC ಕ್ಯಾಂಪ್ ಮಾಡ್ರಿ ಆ ಊರಾಗ ಯಾರು ಮಾತು ಕೇಳ್ತಾರ ಅವ್ರನ್ನ ಕರೆಸಿ ಅವ್ರ ಬಾಯಿಲೆ ಹೇಳಿಸ್ರಿ. ನಾವು ಈ ಅಪ್ಪನ್ ಕರ್ಸಿದ್ವಿ, ಇವ್ರು ಮಾತು ಕೇಳ್ತಾರ ಅಂತಕೊಂಡು ಇವ್ರನ್ನ ಅಧ್ಯಕ್ಷತೆ ಮಾಡಿ, ಅವಾಗಿನ ಕಾಲಕ್ಕೆ ಒಂದು 300 ರೂಪಾಯಿ ಬಜೆಟ್ ಅದ ಕಾರ್ಯಕ್ರಮಕ್ಕೆ. ಬಂದಂತ 50 ಮಂದಿ ಕೂಡಿಸಿ, ತಾಯಂದ್ರನ್ನ ಕೂಡಿಸಿ ಅವ್ರಿಗೆ ಟಿಫನ್ ಚಾ ಮಾಡಿ, ಇವ್ರಿಗೆ ಒಂದು ಮಾಲಿ ಹಾರ ತುರಾಯಿ ತಂದು ಇವ್ರನ್ನ ಅಧ್ಯಕ್ಷ ಸ್ಥಾನದಾಗ ಕುಂಡ್ರಿಸಿ, ಇವ್ರಿಗೆ ಹಿಂಗ್ ಹೇಳ್ರಿಪ್ಪ ನೀವು ಅಂತ ತಿಳ್ಕೊಂಡು ಮೊದಲು ಅವ್ರಿಗೆ ಹೇಳ್ಕೊಡ್ಬೇಕು. ಯಾವಾಗ ಈ ಆರೋಗ್ಯ ಅಧಿಕಾರಿಗಳು ಬರ್ತಾರ ನಿಮ್ ಮನಿಗೆ, ಅವಾಗ ಪೋಲಿಯೋನ ಹಾಕಿಸ್ರಿ ಅಂತ ಹೇಳ್ಬೇಕು. ಹೋದ್ವಿ, ಅವ್ರ ಅಧ್ಯಕ್ಷ ಸ್ಥಾನ ಮಾಡ್ತೀವಂತ, ಬರ್ತೀನಿ ಎಂದ ಅಂದ್ರೆ ಇಂಥ ತಾರೀಕ ಇಂತಲ್ಲೇ ಬಂದ್ರು. ಅವ್ರ ಏನ್ ಹೇಳಿದ್ರಪ್ಪ ಅವ್ರು ಅಂದ್ರೆ, ನೋಡ್ರಿ ಮಾ ತಾಯಂದ್ರ, ಈ ಡಾಕ್ಟರ್ ನಿಮ್ ಮನೆಗೆ ಬಂದ್ ಅಂದ್ರ ಒಂದ್ ಕೆಲಸ ಮಾಡ್ರಿ, ನಿಮ್ ಮನೆ ಒಳಗ್ ಹೋಗ್ರಿ, ಜೋಳ ಡಬ್ಬ್ಯಾಗರಾಗ್ಲಿ ಅಕ್ಕಿ ಡಬ್ಬ್ಯಾಗರ ಕೈ ಹಾಕಿ ಒಂದ್ 2 ಬಟ್ಟಿಗೆ ಬರುವಷ್ಟು ಕಾಳ ಹಿಡ್ಕೊಂಡ್ ಬರ್ರಿ, 2 ಬಟ್ಟಿಗೆ ಸಿಗುವಷ್ಟು ಕಾಳು ಹುಡ್ಕ್ಯಾಡಿ ಅದ್ರಾಗ ಕೈ ಹಾಕ್ರಿ, 2 ಬಟ್ನಾಗ ಎಷ್ಟು ಹಿಡಿತ್ರಿ ಹಿಡಿರಿ, ತೊಗೊಂಬಂದವನ್ನ ಎಡಗೈಯಾಗ ಅಂಗೈ ಹಾಕಿ ಎಣಸ್ರಿ. ಅವು ಎಷ್ಟ್ ಅಕ್ಕವು, 12 ಅಕ್ಕವು, 13 ಅಕ್ಕವು ಎಣಸ್ರಿ. ಅವು ಸಮ ಬಂದ್ರ ಪೋಲಿಯೋ ಹಾಕಿಸ್ರಿ, ಅವು ಬೆಸ ಬಂದ್ರ ಹಾಕಿಸ್ಬೇಡ್ರಿ ಅಂತ ಹೇಳ್ಬಿಟ್ಟು ಅವ್ ಪುಣ್ಯ. ಏನ್ ಮಾಡ್ಬೇಕ್ರಿ? ಅವನ ಕರ್ಕೊಂಡ್ ಬಂದ್ರೆ ಚಲೋ ಆಕತಿ ಅಂತ ಕರ್ಕೊಂಡ್ಬಂದು ಹೇಳ್ದಾಕ್ ಹೋದ್ರ ನಮ್ಗೆ ಇನ್ನೂ ವರ್ಷ ಕೆಟ್ಟ ಆತು. OTC ಮಾಡಿ ಕಾರ್ಯಕ್ರಮ ಮಾಡಿ ರೊಕ್ಕ ಖರ್ಚು ಮಾಡಿದ್ರು ಕೂಡ ನಮ್ ಪ್ರಗತಿ ಆಗ್ಲಿಲ್ಲ ಆ ಊರಾಗ. ಹಿಂಗ ಇರ್ತಾವ, ಹೇಳೋದೇನಾತ, ಹಿಂಗ ಆಗ್ತಾವು. And therefore Krishna says, ತಮ್ಮ ನಿಯಮಾಸ್ತತಃ. They religiously observe all those rules for the sake of getting that benefit. Tam is repeated to indicate that respective role associated with that respective devata. ಆ ದೇವತೆಗಳಿಗೆ ಆ ನಿಯಮಗಳಿರ್ತಾವ.
ಆ ನಿಯಮಗಳನ್ನ ಪಾಲಿಸಿದ್ರ ಅಲ್ಲಿ ಫಲ ಬರ್ತದ. ಸೊ ತಮ್ಮ ನಿಯಮ ಮಾಸ್ತಾಯ ಆಲ್ ಬಿಕಾಸ್ ಆಫ್ ವಾಟ್? ಸೊ ಪ್ರಕೃತ್ಯಾಯ ನಿಯತಾಹ, ಬಿಕಾಸ್ ದೇ ವರ್ ವರ್ಷಿಪ್ಡ್ ಅಪ್ ಬೈ ದೇರ್ ಓನ್ ರಾಗದ್ವೇಷ, ಬಿಕಾಸ್ ಆಫ್ ದ ಇಂಟೆನ್ಸ್ ರಾಗದ್ವೇಷ. ಆ ಪೂಜೆ ಮಾಡೋರು ರಾಗದ್ವೇಷದಿಂದ ಕೂಡ ಪೂಜೆ ಮಾಡ್ತಾರೆ, ಆ ಪೂಜೆ ಹೇಳಿದವರು ರಾಗದ್ವೇಷದಿಂದ ಕೂಡ ಹೇಳ್ತಾರೆ. ಐದರ್ ದೇ ವಾಂಟ್ ಟು ಗೆಟ್ ಸಮಥಿಂಗ್ ಆರ್ ದೇ ವಾಂಟ್ ಟು ಗೆಟ್ ರೀಡ್ ಆಫ್ ಸಮಥಿಂಗ್. ಅವ್ರು ಏನಾದ್ರೂ ಒಂದು ವಸ್ತುವನ್ನು ಬಯಸಿ ಮಾಡ್ತಾರೆ. ಇನ್ನೂ ಕೆಲವು ಮಂದಿ ಇರ್ತಾರೆ ವಿಚಾರಗಳ ನೀವು ಭಕ್ತರನ್ನ ಕೇಳಿಲ್ಲ, ಏನಂತ ಬಯಸ್ತಾರ ಅಂದ್ರೆ ಬರೀ ಇಂಥ ಸುಖ ಭೋಗ ಭಾಗ್ಯಗಳನ್ನ ಬಯಸುದಿಲ್ಲ ಅವರು. ಅವ್ರು ಏನ್ ಬಯಸ್ತಾರ? ವಾಂಟ್ ಟು ಗೆಟ್ ರೀಡ್ ಆಫ್ ಸಮಥಿಂಗ್. ಏನ್ ಐತಿ ಅದು ಹೋಗ್ಬೇಕಂತ ಬಯಸ್ತಾರ ಅಂತ ನೋಡ್ರಿ. ಏನು ನಮ್ಮ ರೋಗ ಹೋಗ್ಬೇಕು ಅಂತ ಬಯಸ್ತಾರ. ಸರ್ ಈಗ ಇದಕ್ಕ ಶಸ್ತ್ರ ಹರಣ ಚಿಕಿತ್ಸಕ ಹೋಗ್ರಿ ಅಂದ್ರೆ ಹೋಗ್ತೀರಿ ಈಗ? ಯಾವ ಶಸ್ತ್ರ ಚಿಕಿತ್ಸೆ? ಇದು ಈಗೇನು ಶಾಸ್ತ್ರ ಹೇಳೋದು ಬಂದತ್ತಲ್ಲ ಈಗ, ಇನ್ಮೇಲೆ ಶಸ್ತ್ರ ಅದು ಸಂತಾನ ಹರಣ ಶಸ್ತ್ರ ಚಿಕಿತ್ಸಕ ಶಿಬಿರಕ್ಕೆ ಹೋಗ್ರಿ ಅಂದ್ರೆ ಹೋಗ್ತೀರಿ ನೀವು? ಅಲ್ಲ, ಸಂತಾನ ಹರಣ ಅಲ್ಲ, ಪೋಲಿಯೋ ಸಂಬಂಧ ರೀ. ಪೋಲಿಯೋ ರೀ? ಪೋಲಿಯೋ ಬಲ್ಲೆ ಅಂತಿದ್ರು ಅವರು. ಪೋಲಿಯೋ ಹನಿ ಹಾಕಿಸಿದ್ರೆ ಎಲ್ಲ ಬಲ್ಲೆ ಅಂತಿದ್ರಿ. ಬಾಯೊಳಗ ಒಂದ್ ಹನಿ ಹಾಕ್ತಾರ ಅಷ್ಟೇ. 2 ಹನಿ ಹಾಕ್ತೀವಿ. ಏನ್ ಬಾಟ್ಲಿ ಇಡ್ಲಿ ಕುಡಿದ್ರೆ ಏನಾಗಲ್ಲ. ಒಬ್ಬ ಮುದುಕ ಏನ್ ಅಂತಿದ್ದ ಹೇಳ್ತೇನೆ ಕೇಳ್ರಿ, ಮಜಾ ಹೇಳ್ತೇನೆ. ನಮಗ ಮ್ಯಾಗ ತಹಶೀಲ್ದಾರ್ ಬರಾಮ ಎಷ್ಟು ಮಂದಿಗೆ ಆಗಿಲ್ಲಪ್ಪ ಈ ಊರಾಗ ಇವತ್ತ? 8 ಮಂದಿಗೆ ಆಗಿಲ್ಲ. ಹೆಸರು ಕೊಡಲ್ಲ ಅವ ತಹಶೀಲ್ದಾರ್ ರೀ. ಅವ್ರ ಮನೆಗೆ ಹೋಗಿ ಎಲ್ಲೊಂದು ಹಾಸಿ ಕುಂತ್ ಬಿಡವ, ನೀ ಹಾಕ್ಸ್ಬಿಟ್ಟ ನಾ ಹೋಗುದಿಲ್ಲ ಅನ್ನವ ತಹಶೀಲ್ದಾರ್. ಆ ಮುದುಕ ಹೇಳ್ತಾನವ, ಸ್ವಲ್ಪ ನಮ್ ತಹಶೀಲ್ದಾರ್ ಆಫೀಸರ್ ನಿಂದ ಯಾವ್ದಾರ ಕೆಲಸ ಕಾಗದ ಐತವ್ರು ಹೇಳಿ ನಾ ಮಾಡಿಕೊಡ್ತೀನಿ, ಹನಿ ಹಾಕ್ಸು ಅಂತ ಹೇಳಾಗತ್ತಾನ ತಹಶೀಲ್ದಾರ್. ನಾ ಹಾಕ್ಸುದಿಲ್ಲ ಅಂತಾನ ಮುದುಕವ. ಅದನ್ನ ಹಾಕ್ಸಿದ ಕಾಲ್ ಹೋಗವು ಅಂತಾನವ. ಪೋಲಿಯೋ ಹನಿ ಹಾಕ್ಸಿದ ಕಾಲ್ ಹೋಗವು ಅಂತಾನವ. ಪೋಲಿಯೋ ಹಾಕತಿ ಅಂತಾನವ, ಹನಿ ಹಾಕ್ಸಿದ್ರ ಕಾಲ್ ಹೋಗ್ಯಾವು ಅಂತಾನ ಅವನ ಅನುಭವ. ಹಂಗೈತಿ. ಅಲ್ಲ 2 ಹನಿ ಹೆಚ್ಚ ಅಂತ ಅವ ಅಂತಾನ ತಹಶೀಲ್ದಾರ್. ನಾನು ಅಲ್ಲೇ ಅದೀನಿ, ಅದ 2 ಹನಿಯಾಗ ಆಯ್ತು ಯಪ್ಪ ಅಂತಾವ. ಸುಮಾರು ಹೊತ್ತೆ ನಾವು ಮನ್ಯಾಗ 2-3 ತಾಸು ಕುಂತೇವ್. ಮಡಿವಾಡ್ರ ಪೈಕಿ ಮನುಷ್ಯ ಅವ ಮುದಕ. ಅವಾಗ ಏನ ತಹಶೀಲ್ದಾರ್ ಬಂದಾರ, ದೊಡ್ಡ ಸಾಹೇಬ್ರು, ಅವ್ರಿಗೆ ಕೆಲಸ ಬಾಳ ಇರ್ತಾವ. 1-2 ಹನಿ ಹಾಕ್ಸಾಕ ಏನಾಗೈತಿ ನಿನ್ ಮೊಮ್ಮಗ ಅಂದ್ರ, ಯಪ್ಪ ಅದ 2 ಹನ್ಯಾಗ ಐತೆ ಯಪ್ಪ ನಾವ್ ಅಲ್ಲೇ ಅಂತಾನ. ನೀ ಹೆಂಗ ಹೇಳ್ತಿದಿ? ಅವ ಹೇಳ್ತಾನ, ಕಾರಣ ಹೇಳ್ತಾನ. ನೋಡಪ್ಪ, ಒಂದ್ ಮಗು ಆರಾಮಿತ್ತು, 10 ತಿಂಗಳ ಕೂಸು, ಪುಡ್ಚಂಡ್ ಆಗಿತ್ತು. ಜ್ವರ ಬಂದವ, ದವಾಖಾನೆಗೆ ಹೋದ್ರು, ಇಂಜೆಕ್ಷನ್ ಮಾಡಿದ್ರು. ಅವಾಗ ಹೋಗಿ ಇಂಜೆಕ್ಷನ್ ಯಾವಾಗ ಮಾಡಿದ್ರು ಅವಾಗ ಹೋಗಿದ್ ಕಾಲ ಪೋಲಿಯೋನ ಆಗಿಬಿಟ್ಟೈತಿ. ಅವ ಹೇಳಿದ್ದು ಬರೋಬರಿನ, ಆ ಸೈಂಟಿಫಿಕ್ ಆಗಿ ಅವ್ನು ಹೇಳೋದು ಕರೆಕ್ಟ್ ಐತಿ. ಅಂದ್ರ ಅದು ಏನಾಗೈತಿ ಅಂದ್ರ ಅವರು ಯಾವ ಪೋಲಿಯೋ ಹಾಕ್ಸೇ ಇಲ್ಲ, ಔಷಧ ಹಾಕ್ಸೇ ಇಲ್ಲ. 10 ತಿಂಗಳ ಮಗು ಆದ್ರೂ ಹಾಕ್ಸೇ ಇಲ್ಲ ಅವ್ರು. ಮುಂದೆ ಜ್ವರ ಬಂದಾವ, ಆ ಜ್ವರ ಬಂದಾಗ ಅವು ಪೋಲಿಯೋ ಜ್ವರನ ಬಂದವು. ಅವಾಗ ಅವ ಟೆರಾಮೆಷನ್ ಇಂಜೆಕ್ಷನ್ ಕೊಟ್ಟಾನ, ಅಲ್ಲೇ ಹೊಮ್ಮೈತ ಅದು ಪೋಲಿಯೋ ರೋಗ. ಕಾಲು ಹೋಗ್ಬಿಟ್ಟಾವ. ಮೊದಲ ಅದು 10 ತಿಂಗಳದಾಗ ಆಗ್ಲೇ 1-3 ಡೋಸ್ ಪೋಲಿಯೋ ಬಿದ್ದಿತ್ತಂದ್ರೆ ಅದು ಆಗ್ತಿದ್ದಿಲ್ಲ. ಅದು ಅನ್ನೋದಿಲ್ಲ ಅವ. ಜ್ವರ ಬಂದವು, ಇಂಜೆಕ್ಷನ್ ಹಾಕ್ಸಿದ್ರು, ಅವಾಗ ಹೋಗ್ಯಾವ ಕಾಲ ಅಂತ. ತನ್ನ ಬುದ್ಧಿ ನೇರಕ್ಕೆ ಮಾತಾಡ್ತಾನ ಮುದುಕ. ಏನು ಅವ ಏನು ಚಾಸ್ತಿ ಮಾಡಾಕತ್ತಿದ್ದಿಲ್ಲ. ನೀ ಅವ್ ಖರೆ ಅಂದ್ರ ಆ 2 ಹನ್ಯಾಗ ಆಯ್ತು ಯಪ್ಪ ನಾವ್ ಅಲ್ಲೇ ಅಂತಿದ್ದಾವ. ಮತ್ತೇನಂದ ಆ ಮುದುಕ, ಗೌಡ್ರ ಇವೆಲ್ಲ ಹಳೆ ಕಾಲದಾಗ ಎಲ್ಲಿದ್ದು? ನಮ್ ಕಾಲದಾಗ ಅಂತಿದ್ದಾವ ಮುದುಕ. ಹಳೆ ಕಾಲದಾಗ ಎಲ್ಲಿ ಪೋಲಿಯೋ ಇತ್ತು ಹೇಳ ನೀ? ಮೈಲಿ ಒಂದ್ ಹಾಕ್ತಿದ್ರ ಬೇಕಾದ್ರೆ ಮೈಲಿ ಹಾಕು ಹೋಗು, ಬೇರೆ ಏನು ಬೇಡ. ಕೋಇನ್ಸೈಡ್ ಆಗ್ಬಿಟ್ಟಿದೇನ್ರಪ್ಪ ಅದು? ಕೋಇನ್ಸೈಡ್ ಆಗೈತ್ರಿ. ಅವನು ತಪ್ಪದಾಗ ಬರಂಗಿಲ್ಲ. ಮೈಲಿ ಒಂದಿತ್ತು, ಮೈಲಿ ಹಾಕ್ತಿದ್ರು, ಅದ್ರೆಲ್ಲ ಹಾಕ್ತೇವೆ. ಇವೆಲ್ಲ ಎಲ್ಲಿದ್ವು ಅನ್ನವ. ನಾ ಅಂದೆ, ಯಜ್ಜ ನಿಮ್ ಮನ್ಯಾಗ ಟ್ಯೂಬ್ಲೈಟ್ ಹಾಕಿದ್ದಾವ ಮನ್ಯಾಗ. ಈ ಟ್ಯೂಬ್ಲೈಟ್ ಎಲ್ಲಿದ್ವಿ ಯಜ್ಜ ಹಳೆ ಕಾಲದಾಗ ಅಂದೆ. ಅವಾಗ ಏನಾದ್ರು ತಲೆ ಓಡಿಸ್ಬೇಕಲ್ರಿ ಅವಾಗ.
ಟ್ಯೂಬ್ಲೈಟ್ ಎಲ್ಲಿದ್ದು ಹಳೆ ಕಾಲದಾಗ ಚಿಮ್ಲಾ ಬುಟ್ಟ ಇದ್ವಿಲ್ಲ, ಮತ್ತೆ ಈಗ ಯಾಕೆ ನೀವು ಟ್ಯೂಬ್ಲೈಟ್ ಹಾಕಿವಿ ಅಂದೆ ನಾವು. ಇವನ ಮಗ ಹಾಕ್ಯಾನಪ್ಪ, ನಾವೇನ್ ಚಿಮ್ಲಾ ಬುಟ್ಟಿನ ಹಾಕಂದ್ಯ, ಅವ ಏನೋ ಬಂದಾವು ಚಲೋ ಆಗ್ತಾವು ಬೆಳಕ್ ಹಾಕೈತಿ ಅಂದ್ರ ಹಾಕ್ಯಾನ. ಮತ್ ಇದು ಹಂಗ ಈಗ ವಿಜ್ಞಾನ ಬೆಳೆದಂಗ ಈಗೆಲ್ಲ ಪೋಲಿಯೋ ಹನಿ ಹಾಕ್ಸ್ಬೇಕು, DPT ಅಂತ ಬಂದದ ಅದು ಹಾಕ್ಸ್ಬೇಕು, ಮೈಲಿ ಅಂತ ಬಂದದ ಅದನ್ನ ಹಾಕ್ಸ್ಬೇಕು, ಆಮೇಲೆ ಗೊಬ್ಬರ ಅಂತ ಅದಕ್ಕೆ ಹಾಕ್ಸ್ಬೇಕು. ಮತ್ತ ಅವೆಲ್ಲ ಹಾಕ್ಸ್ಲಿಕ್ಕೆ ಈಗ ನೋಡಿಲ್ಲ ನಾವು ಕುಸುಗಲ್ಲ ಇಷ್ಟ ಮಂದಿ ಮಕ್ಕಳ ಅದ, ಕುಸುಗಲ್ ಊರ್ಗ ಇಷ್ಟು ಜನ ಮಕ್ಕಳದಾವ, 5 ವರ್ಷವಾಗಿನ ಮಕ್ಕಳ ಸಂಖ್ಯೆ ಇಷ್ಟ ಅದ. ಅಷ್ಟ್ರಾಗಿ 5-6 ಮಕ್ಕಳನ್ನ ಬಿಟ್ಟು ಹೋಗಾಕ್ ಬರೋದಿಲ್ಲ. 5-6 ಮಂದಿ ಬಿಟ್ಟಿವಿ ಅಂದ್ರ ಆ 5-6 ಮಂದಿಯಿಂದ ಉಳಿದ ಮಂದಿ ಹಬ್ತದವು. ಅದಕ್ಕೋಸ್ಕರ ಒಂದು ಮಗುವನ್ನೇ ಬಿಡದಂಗ ಹಾಕ್ಬೇಕು ಅಂತ ತಿಳ್ಕೊಂಡು ಮೇಲಾಧಿಕಾರಿಗಳನ್ನ ಮೇಘ ಇದಕ್ಕ ಕಳಿಸ್ಯಾರ. ತಹಶೀಲ್ದಾರು, ತಲಾಟಿ, ಬೇರೆ ಬೇರೆ KMC ಇಂದ ವೈದ್ಯಾಧಿಕಾರಿಗಳು, ಡಾಕ್ಟರ್ಸ್ ಬಂದು ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ತಿಳುವಳಿಕೆ ಹೇಳಿ ಹಾಕಿಸ್ಕೊಂಡ್ ಬರಬೇಕು. ಹಂಗ ಹೋಗೋಂಗಿಲ್ಲ. ಏನಂದಿ ಅನ್ನವ, ಬಾಯ 2 ಹನಿ ಅಜ್ಜ, ಹನಿ ಆದ್ರೆ ಹಾಕಿ ಹೋಗೋ ಮರ ಯಾಕೆ ಕಾಣಕತ್ತಿ ಅಂದ್ಬಿಟ್ಟ ಲಾಸ್ಟ್ಗೆ. ಪೋಲಿಯೋ ಅಂದ್ರೆ ಇಂಜೆಕ್ಷನ್ ಅಂತ ತಿಳ್ಕೊಂಡಾನ ಮುದುಕ. ಇಷ್ಟಾಗು ಮಟಾನು 2 ತಾಸು 3 ತಾಸು ಗತಿಸಿತ್ತು. ಇಬ್ರು ನಾವು ತಹಶೀಲ್ದಾರು ಲಕ್ಕೋ ಅಂತ ಬಂದ್ವಿ. ಏನ್ರಿ ಅದೊಂದ್ ಬಾಯಾಗ ನಿಮ್ ಬಾಯಾಗ ಮಾತು ಬಂದಿದ್ ಕೆಲಸ ಆತ್ ನೋಡ್ರಿ. ಬಾಯಾಗ ಹನಿ, ಪೋಲಿಯೋ ಅಂದ್ರೆ ಬಾಯಾಗ ಹನಿ ಇಷ್ಟ ಹೇಳಿದೆ. ಈ ಹನಿಯನ್ನ ಹಾಕಿ ಹೋಗಂತ. ಇಂಜೆಕ್ಷನ್ ಮಾಡಿದ್ದೆ ಅಂತನವ, ಪೋಲಿಯೋ ಅಂದ್ರೆ ಇಂಜೆಕ್ಷನ್ ಮಾಡಿದ್ದೆ ಅಂತನವ. ಬಹಳ ಅನುಭವ ಆಗ್ಯಾವ್ರಿ ಇಂಥವನ್ನ ಅನುಭವ. ರಾಂಗ್ ಕಮ್ಯುನಿಕೇಶನ್, ಮಿಸ್ಕಮ್ಯುನಿಕೇಶನ್, ಅಜ್ಞಾನದಿಂದ ಆಗುವಂತ ತೊಂದರೆಗಳನ್ನು ಕಳೆಯೋದು ಏನಿರಲ್ಲ ಬಹಳ ಇದದ. Somebody talks about moksha, all because of what? ragadvesha. Here prakriti means swabhava, and swabhava means personal likes and dislikes. ನಮ್ಮ ರಾಗದ್ವೇಷಗಳನ್ನ ಆ ವಸ್ತುವಿನ ಮೇಲೆ ಹಾಕಿ ನೋಡ್ತೀವಿ ನಾವು. ಪೋಲಿಯೋ ಅಂದ್ರೆ ಅವ ನೋಡಿದ್ದ ಕರೆ ಏನದ, ಆ ಹುಡುಗಿಗೆ ಯಾವ್ದೋ ಒಂದು ನೋಡಿದ್ದಲ್ಲ, ದಷ್ಟಪುಷ್ಟಿತ್ತು, ಆ ಹುಡುಗಿಗೆ ಜ್ವರ ಬಂದ್ವು, ದವಾಖಾನೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ರು, ಅವತ್ತ ಕಾಲ್ ಹೋದ್ವು. ಇದು ಅವ ಕಂಡಾನ, ಇದನ್ನ ಅವ ಅದಕ್ಕೆ ನಾನು ಪೋಲಿಯೋ ಒಂದೇ. ಪೋಲಿಯೋ ಅಂದ್ರೆ ಇಂಜೆಕ್ಷನ್, ಆ ಇಂಜೆಕ್ಷನ್ ಮಾಡೋದ್ಕನ್ನ ಕಾಲ್ ಹೋಗ್ತಾವ. ಈ ಅಧ್ಯಾರೋಪ ಅಪವಾದ, ಅಧ್ಯಾರೋಪ ಆಗಿಬಿಟ್ಟೈತಲ್ಲ ಅಲ್ಲಿ ಯಾರಲ್ಲಿ, ನಮ್ಮೆಲ್ಲರಿಗೂ ಜೀವನದ ಬಗ್ಗೆ ಅಧ್ಯಾರೋಪ ಆಗಿಬಿಟ್ಟದ. ನಮ್ಮ ರಾಗದ್ವೇಷಗಳನ್ನ ಅದ್ರ ಮ್ಯಾಗ ಹಾಕಿ ನಾವು ಅದ ಖರೆ ಅಂತ ಕುಂತೇವಿ. And even somebody talks about moksha, they do not have time at all to think because they are busy running after this and that. ಮೋಕ್ಷಕ್ಕಾಗಿ ವಿಚಾರ ಮಾಡಕ್ ಸಮಯ ಇಲ್ಲ ಇವರಿಗೆ. ಯಾರು ಈ ಅನ್ಯ ದೇವತೆಗಳನ್ನ ಪೂಜೆ ಮಾಡೋರಿಗೆ ಕೆಲಸ ಮಾಡದಾವಂತಾರ. ಅಂಡ್ ರಾಗದ್ವೇಷ ಆರ್ ನಾಟ್ 1 and 2, they have got infinite. ಎಷ್ಟು ರಾಗ ದ್ವೇಷ ಅದಾವು ಅಂದ್ರ ಅವ್ರ ತಲೆಯಾಗ ಎಷ್ಟು ಕೂದಲು ಅದಾವ, ಅಷ್ಟು ರಾಗಗಳದಾವ, ಅಷ್ಟು ದ್ವೇಷಗಳದಾವ. ಆ ರಾಗ ಇದ್ದವ್ರ ಮ್ಯಾಗ ಪ್ರೀತಿ ಮಾಡ್ಬೇಕಾಗೈತಿ, ದ್ವೇಷ ಇದ್ದವ್ರ ಮ್ಯಾಗ ಸಿಟ್ಟು ತೀರ್ಸ್ಕೋಬೇಕಾಗ್ಯದ. ಅಷ್ಟು ಕೆಲಸದ ಪರಮಾತ್ಮ ಬಗ್ಗೆ ವಿಚಾರ ಮಾಡಕ್ ಟೈಮ್ ಇಲ್ಲ. And anywhere you turn, every advertisement is meant to hook you. ಅದ್ರಾಗ ಈಗ ಟಿವಿ ಬಂದಾವ, ಟಿವಿ ಒಳಗ ಅಡ್ವರ್ಟೈಸ್ಮೆಂಟ್ 20 ನಿಮಿಷದ ಧಾರಾವಾಹಿ ಇರ್ತದ, ಇನ್ನು 20 ನಿಮಿಷ ಅಡ್ವರ್ಟೈಸ್ಮೆಂಟ್ ಇರ್ತಾವ. ಆ ಅಡ್ವರ್ಟೈಸ್ಮೆಂಟ್ ಹೆಂಗಿರ್ತಾವ ಅಂದ್ರ ನಿಮ್ಮ ಮನಸ್ಸನ್ನು ಆಕರ್ಷಣೆ ಮಾಡುವಂಗಿರ್ತಾವ. ಮತ್ತೆ ನಿಮ್ಮಲ್ಲೇ ರಾಗವನ್ನ ಹುಟ್ಟಿಸ್ತಾವ ಅಥವಾ ದ್ವೇಷವನ್ನ ಹುಟ್ಟಿಸ್ತಾವ. ದ್ವೇಷನಕ್ಕಿಂತ ರಾಗನ ಹುಟ್ಟತಾವ. Therefore they are controlled, they are enslaved by their own kama. ಆ ಕಾಮನೆಗಳಿಗೆ ಸಿಗಿಬಿದ್ದು ತಮ್ಮನ್ನ ತಾವ ಬಂಧನಕ್ಕೆ ಒಳಗಾಗ್ಯಾರ ಇವರು ಎಲ್ಲ ಅನ್ಯ ದೇವತಾ ಉಪಾಸಕರು. ಇಷ್ಟ ಹೇಳಿ ಮುಂದ ಭಗವಂತ 21ನೇ ಶ್ಲೋಕಕ್ಕೆ ಬರ್ತಾನ. 21ನೇ ಶ್ಲೋಕದಾಗ ಏನ್ ಹೇಳ್ತಾರ ನೋಡು. ಇತರ ದೇವತೆಗಳ ಕುರಿತು ಶ್ರದ್ಧೆಯನ್ನು ಸ್ಥಿರಗೊಳಿಸಲು ಹೇಳುತ್ತಾರೆ. ಆ ಇತರ ದೇವತೆಗಳ ಅವ್ರ ಕುರಿತು ನಮ್ಗೆ ಶ್ರದ್ಧಾ ಹೆಚ್ಚಿಗೆ ಆಗ್ಲಿಕ್ಕೆ ಈ ಮಂತ್ರ ಹೇಳ್ತಾರೆ. ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಶ್ರದ್ಧೆಯ ಚಿತ್ತಂ ಇಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ಯಾವ್ಯಾವ ಸಕಾಮ ಭಕ್ತರು ಯಾವ್ಯಾವ ದೇವತಾ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಬಯಸುತ್ತಾರೋ ಆಯಾ ಭಕ್ತನ ಶ್ರದ್ಧೆಯನ್ನು ನಾನು ಆಯಾ ದೇವತೆಗಳಲ್ಲಿ ಸ್ಥಿರಗೊಳಿಸುತ್ತೇನೆ ಅಂತಾನ ಭಗವಂತ. ಯಾವ್ಯಾವ ಸಕಾಮ ಭಕ್ತರು ಯಾವ್ಯಾವ ದೇವತೆಯನ್ನ ಆರಾಧನೆ ಮಾಡ್ತಾರಲ್ಲ ಆ ದೇವತೆಯಲ್ಲೇನ ಅವ್ರಿಗೆ ವಿಶ್ವಾಸ ಬಂದಿರ್ಬೇಕು. ಹಂಗ ಮಾಡವ ನಾನ ಅಂತ ಹೇಳ್ತಾನೆ ಭಗವಂತ.
ವಿಚಾರವನ್ನ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.